ತಾತ ಎಲ್ವತ್ತಮ್ಮ? ತಾತ ಅಜ್ಜಿ ತಾತ ಮಕ್ಕಳೈತೆ ನನಗೆ ನಿದ್ ಬರ್ತೈತೆ ಚೆನ್ನಾಗಿ ಮಕ್ಕಂತೀನಿ ಗಲಾಟೆ ಮಾಡಬೇಡ ಅಂತ ಹೇಳ್ತು. ಇಲ್ಲ ಅದೇ ಗೊತ್ತೈತೆ. ಮನೆ ಕೆಣೈತಾ? ನೀನು ಗಲಾಟೆ ಮಾಡ್ತೀಯಲ್ಲ ಅದಕ್ಕೆ ಒಂದು ಚೆನ್ನಾಗಿ ಮನೆ ಕೆಂಬಿ ಸುಮ್ಕಿರು. ತಾತ ಒಂದು ಚೆನ್ನಾಗಿ ಮನೆ ಕೆಂಡ್ರೆ ಆಮೇಲೆ ಎದ್ದಾಳತ್ತಿ. ನೀನು ಹೋಗಿ ತಾತ 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 ಅಂತಿದ್ರೆ ತಾತ ನಿದ್ದೆ ಮಾಡಕ್ಕೆ ಬಿಡಲ್ಲ ನೀನು. ಸ್ಕೂಲ್ಗೆ ಹೋಗಂಗ ಇಪ್ಪಟ್ಟು ಹೋಗ್ಬಿಡು. ಇನ್ನು ಸ್ಕೂಲ್ಗೆ ಹೋಗಿ ಇನ್ನು ಬರೆಯೋದು ಎಲ್ಲ ಕಲ್ತ್ಕೊಳಮ್ಮ. ಜಾಣೆ ಆಗ್ಬೇಕು, ಹಂಗೆ ಚೆನ್ನಾಗಿ ಓದ್ಬೇಕು ಮಣಿ ನೀನು. ಅಜ್ಜಿ ಬರೀತೀನಿ, ABCD ಬರೀತೀನಿ, ಎಲ್ಲ ಬರ್ತೈತೆ. ಕಲ್ತ್ಕೊಂಡು ಹೋಗ್ಕೊಳತ್ತೆ ABCD ಎಲ್ಲನ ಮನೆಯಾಗ ನಾನು ಹಾಕೊಟ್ಟು ಕಲ್ಸಿದ್ದೀನಿ. ಪರವಾಗಿಲ್ಲ, ಎಲ್ಲ ಚೆನ್ನಾಗಿ ಬರೀತೀನಿ. ಮತ್ತೆ ಹಂಗೆ ಕಲಿಸ್ತಿರ್ಬೇಕು ಹೇಳ. ಹಂಗೆ ಕಲ್ಸಿರಿ ಚೆನ್ನಾಗಿ ಕಲ್ತ್ಕೊಂಬತ್ತಿ. ನಮ್ಮ ಅಮ್ಮನ ಚೆನ್ನಾಗಿ ಓದುತ್ತಮ್ಮ. ಜಾಣಮ್ಮ ಚೆನ್ನಾಗಿ ಓದುತ್ತೆ ನಮ್ಮ ಅಮ್ಮನಿ. ಬರೀ ಮಾತು 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 ಮಾತೊಂದು ಆಡ್ತಾಳೆ. ನೋಡು ನಿನ್ನ ಮೊಮ್ಮಗಳು ಹಂಗೇನೆ ಹೆಂಗೆ ಮಾತಾಡ್ತಾಳೆ. ನನ್ನ ಮೊಮ್ಮಗಳು ಜೋರು. ನನ್ನಂಗೇನೆ ನನ್ನ ಮೊಮ್ಮಗಳು ಈ ಕಾಲದಾಗ ಜೋರಾಗಿದ್ದೀರೇನ ಕಣಮ್ಮ. ಬಾರಕ್ಕ ಊಟ ಮಾಡು. ಬೇಡಮ್ಮ ತಾಯಿ, ನಮ್ಮನೆಗೂ ಮಾಡಿದ್ವಿ, ಊಟ ಮಾಡ್ಕೊಂಬಂದೆ. ನಮ್ಮನೆಗೂ ದೋಸೆ ಆಲೂಗೆಡ್ಡೆ ಪಲ್ಯ ಎಲ್ಲ ಮಾಡಿದ್ವಿ. ಉಣ್ಕೊಂಡು ಬಂದೆ. ಬಾ ಇಲ್ಲೊಂದು ಸ್ವಲ್ಪ ಊಟ ಮಾಡು. ಬಾರಕ್ಕ. ಬೇಡ 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 ಬೇಡ. ನಾನು ಊಟ ಮಾಡಲ್ಲಮ್ಮ. ಊಟ ಮಾಡಂಗಿದ್ರೆ ನಾನೇನು ಉಣ್ತೀನಿ ಅಂತಿದ್ದೆ. ನನಗೇನು ಬೇಡ. ಬೇಡ ಬೇಡ ಬೇಡ. ನಮ್ಮ ಮನೆಗೆಲ್ಲ ದೋಸೆ ಮಾಡಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನಮ್ಮ ಮನೆಗೆಲ್ಲ ತಿಂಡಿ ಅಡುಗೆ ಎಲ್ಲ ಹುಡುಗರು ಬೇರೆ ಬಂದವಲ್ಲ, ಎಲ್ಲ ತಿಂಡಿ ಪಂಡಿ ಅದು ಇದು ಮಾಡ್ತಿರ್ತಾರೆ. ತಿಂದೆ ಕಣಮ್ಮ, ಏನು ಬೇಡ ಕಣ ಪ್ರೇಮ. ಎಲ್ಲ ಬಟ್ಟೆ ತೆಗಿಯಕ್ಕೆ ಹೋಗಿದ್ರಂತೆ, ಎಲ್ಲ ತೆಗ್ದಿದ್ರ ಅಲ್ಲೇ ಎಲ್ಲ ತೆಗಿಯವಾದ್ವಿ. ನಮ್ಮ ಎಲ್ಲ ಆದ್ವು. ನಿಮಗೂ ಆಮೇಲಿಂದ ನಾನು ಕಟ್ ಕಳಿಸ್ತೀನಿ. ನಿಮಗೂ ಎಲ್ಲ ತಗೊಂಬಂದವಳೆ ಎಲ್ಲ ಕಟ್ ಕಳಿಸ್ತೀನಿ. ನೀವು ಯಾವ್ದು ಕೊಡಿಸ್ತೀರಾ ಋತುಗೆ? ನೀವು ಯಾತನ ಕೊಡಿಸ್ಬೇಕಲ್ಲಮ್ಮ. ಕೊಡಿಸ್ತೀವಿ ಹೇಳಕ್ಕ ಮದುವೆಗೆ. ಯಾವುದೇ ಆಗಲಿ ಕೇಳಿ ಏನು ಎತ್ತ ಅಂತೇಳಿ ಕೇಳೋದು ಅದೆಲ್ಲ ಮಾಡಬಾರ್ದಂತೆ. ಕೇಳಿ ಕೊಡ್ಸೋದು ಅದೆಲ್ಲ ಮಾಡಬಾರ್ದು. ಅದಕ್ಕೆ ನಮ್ಗೇನು ಇಷ್ಟ ಆಗುತ್ತೆ ಅದನ್ನು ಕೊಡಿಸ್ತೀವಿ ಹೇಳಕ್ಕ. ಅಲ್ಲ ಯಾತನ ಕೊಡಿಸ್ರಿ. ಬಂಗಾರದದ್ದು ಯಾತನ ಕೊಡ್ಸಜ್ಜಿ. ಮೊಮ್ಮಕ್ಕಳು ಮದುವೆ ಕೊಡ್ಸಾನ ಹೇಳಮ್ಮ. ಕೊಡ್ಸೋಕ್ಕಾಗುತ್ತೆ ಹೇಳು. ಏನು ಅವ್ರಿಗೆ ಕೊಡಿಸ್ತಲ್ಲ ಇನ್ನು ಯಾರಿಗೆ ಕೊಡ್ಸಾನ ಹೇಳು. ಮೊನ್ನೆ ಸಾಂಬಾರು ಕಳಿಸಿದ್ದಲ್ಲ ಪ್ರೇಮ, ಅದು ಯಾಕೋ ಚೆನ್ನಾಗೇ ಇರಲಿಲ್ಲ ಕಣೆ. ನನಗಂತೂ ಊಟನೇ ಮಾಡೋಕ್ಕಾಗಲಿಲ್ಲ. ಸಾಂಬಾರು ಯಾವ ಸಾಂಬಾರಕ್ಕ? ಚಿಕನ್ ಮಾಡಿದ್ವಿ ಅಂತ ಕಳಿಸಿದ್ದಂತೆ. ಕಳಿಸ್ತೆ, ಊಟ ಮಾಡ್ತೀರಾ ಅಂತೇಳಿ ನಾವು ಜಾಸ್ತಿನೇ ತಗೊಂಬಂದಿತ್ತು. ನಮ್ಮ ಮಾಮ ಹೋಗಿತ್ತು ಕೋಳಿ ಕಟ್ ಮಾಡಿಸ್ಕೊಂಬರೋಕ್ಕೆ. ಜಾಸ್ತಿನೇ ತಗೊಂಬಂದಿತ್ತ, ಅದಕ್ಕೆ ನಾನು ನೀವು ಊಟ ಮಾಡ್ತೀರಾ ಅಂತ ಕಳಿಸಿ. ಸಾರು ಯಾಕೋ ಚೆನ್ನಾಗೇ ಇರಲಿಲ್ಲಮ್ಮ, ಗಾನವಾಗಿತ್ತಮ್ಮ. ನೀನಾಗ ಹತ್ಕೊಂಡೆ ಸಾರು ಚೆನ್ನಾಗಿರ್ಲಿಲ್ಲ ಅಂತ ನಾವಂತೂ 2 ದಿನ ಉಂಡ್ವಿ. ನಮ್ಮ ಯತ್ನಂಗೆ 2 ದಿನ ಉಣ್ತು. ಗಾನವ ಮಾಡ್ತಾಳಮ್ಮ ನಮ್ಮ ಪ್ರೇಮ. ಅವಳು ಅದಕ್ಕಿನ್ನ ಅಡುಗೆನೆ. ಇನ್ನೆಂಥದ್ದು ಉಣ್ತಿರ್ತಾಯಿ ನೀವು? ಅಲ್ಲ ಇನ್ನೆಂಥದ್ದು ಉಣ್ತೀರಮ್ಮ? ಇದನ್ನೇ ನಮ್ಮ ಪ್ರೇಮ ಮಾಡೋ ಅಂಥ ಅಡುಗೆನೇ ಜರಿತೀಯಮ್ಮ ನೀನಂತೂ. ನಮಗೇನೋ ಬೋಲ್ ಇಷ್ಟಮ್ಮ ನಮ್ಮ ಪ್ರೇಮ ಮಾಡೋದು, ನನ್ನ ಸಸ್ ಮಾಡೋದು ನನಗೇನೋ ಬೋಲ್ ಇಷ್ಟ. ಋತುನು ಬಂದು ಬಾ ಋತು, ಊಟ ಮಾಡ್ಬಾ. ಬೇಡ ಅಕ್ಕ, ನಾವು ಊಟ ಮಾಡಿದ್ವಿ. ಇವಾಗಿನ ಊಟ ಮಾಡ್ಕೊಂಡು ಬಂದೆ. ನಾನು ತಿಂಡಿ ಮಾಡಿದ್ರು ತಿನ್ಕೊಂಬಂದೆ. ಏನು ಬೇಡ, ಏನಾನ ಕೊಡ್ಸಮ್ಮ. ಬಂಗಾರದ ಏನಾನ ಇಬ್ರಿಗೂ ನನ್ನ ಜೊತೆ ಕಿವಿಗಳವ ಏನಾನ ಕೊಡಿಸು. ಬಟ್ಟೆ ತರಬೇಡ್ರಿ ಅಜ್ಜಿ. ಸುಮ್ಮನೆ ಏನಾನ ನಮಗೆ ಒಡವೆ ಗಿಡವೆ ಕೊಡ್ಸೋದ ಏನೋ ಒಂದು ಮಾಡಿರಿ. ಸುಮ್ಮನೆ ಯಾಕೆ ಜಾಸ್ತಿ ಸುಮ್ಮನೆ ಬಟ್ಟೆ 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 ಅಂತೇಳಿ. ಒಡವೆನಾದರೆ ಹತ್ಕನ ಇರುತ್ತೆ, ದುಡ್ಡಾದರೆ ಹತ್ಕನ ಆಗುತ್ತೆ. ಅದಕ್ಕೇನೆ ಏನಾನ ಒಡವೆ ಗಿಡವೆ ಕೊಡಿಸ್ರಿ. ಸರಿ ಆಯ್ತು ಹೇಳಮ್ಮ ಋತು, ಹಂಗೆ ಮಾಡ್ತೀವಿ. ನಾವೇನು ಬಟ್ಟೆ ತರಕ್ಕೆ ಹೋಗಲ್ಲ. ಈಗ ಮಡ್ಲಕ್ಕೆ ಹಾಕಬೇಕು ಸಂಪ್ರದಾಯ. ಕಡಿಮೆ ರೇಟಿಂದ ಒಂದು ತಗೊಂಬಂದು ಹಾಕ್ತೀನಿ ಹೇಳು. ಬೇರೆ ಯಾತನ ತಗೊಂಬತ್ತೀನಿ. 2,000 ರೂಪಾಯಿ ತಗೊಂಬರ್ರಿ ಸೀರೆನ. 2,000 ರೂಪಾಯಿ ಸೀರೆನೂ ಇನ್ನು ಉಳ್ದಿರೋದಕ್ಕೆ ಯಾತನ ತಗೊಂಬರ್ರಿ. ಯಾತನ ಬೇರೆದೇನ ಈಗೇನು ಅವ್ರ ಮನೆಗೆ ಫ್ರಿಜ್ಜು ಟಿ ವಿ ಅಂಥವೆಲ್ಲ ಇದ್ದಾವೆ. ಅವ್ರು ಹೋಗೋ ಮನೆಗೆ ಏನಂಥವೆಲ್ಲ ಏನು ಅವಶ್ಯಕತೆ ಇಲ್ಲ. ಏನೋ ಒಂದು ಒಂಥರ ಏನೋ ಕೊಡಿಸಿದ್ರಲ್ಲಪ್ಪ ಇವರು ಅಂತೇಳಿ. ನಮ್ಮ ಅಮ್ಮಿಗೂ ನಮ್ಮ ತವ್ರ ಮನೆಯವರು ನನ್ನ ಮಗಳಿಗಿನ್ನು ಕೊಡಿಸಿದ್ರಪ್ಪ ಅಂತೇಳಿ ಅವ್ರಿಗೂ ಆಸೆ ಇರುತ್ತೆ. ಅದಕ್ಕಾಗಿನ ಹೇಳೋದಷ್ಟೇ, ಇನ್ನೇನು ಬೇರೆ ಇನ್ನೇನಿಲ್ಲ. ಅದಕ್ಕೆ ನಾನು ಅದನ್ನೇ ಹೇಳೋಣ ಅಂತ ಬಂದೆ ಅಮ್ಮರಿಗೆ. ಇನ್ನೇನು ಯಾತು ಬಟ್ಟೆ ಬರೀ ಸ್ಯಾನರೇಟ್ನ ತರಕೋಬೇಡ್ರಿ, ಯಾತನ ತಗೊಂಬರ್ರಿ ಅಂತ ನಾನು ಅದಕ್ಕೆ ಹೇಳಿದ್ದು. ಸುಮ್ಮನೆ ಈಗ ಬಟ್ಟೆ 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 ಅಂತೇಳಿ ಸುಮ್ಮನೆ ಬಟ್ಕಿಕ್ತೆ ಅದೆಲ್ಲ ಸರಿಯಾಗಲ್ಲ. ಅದಕ್ಕೆ ಅತ್ತ ಬೇಡ ಕಣಮ್ಮ ಬಟ್ಟೆ ಅಂತ ಹೇಳೋಣಂತ ಬಂದ್ವಿ. ಸರಿ ಆಯ್ತು ಹೇಳಮ್ಮ, ಯಾತನ ಕೊಡ್ಸೋಕ್ಕಾಗುತ್ತೆ. ಕೊಡಿಸ್ತೀವಿ ಹೇಳು, ಯಾತನ ಕೊಡ್ಸೋಣ. ಊಟ ಮಾಡ್ಬೋದಾಗಿತ್ತು. ಬೇಡಮ್ಮ, ಊಟ ಮಾಡಂಗಿದ್ರೆ ಎಣಿಸ್ಕೊಂತ ಇರಲಿಲ್ಲ. ಏನು ಬೇಡ. ಬೇಡಪ್ಪ, ಊಟ ಮಾತ್ರ ಬೇಡ. ನಡಿಯಮ್ಮ, ಹೇಳಿದೀವಲ್ಲ. ತಗೊಂಬರ್ತಾರೆ. ಸರಿ ಆಯ್ತಮ್ಮ, ಬರ್ಲಿ ಪ್ರೇಮ. ಸರಿ ಅಕ್ಕ, ಆಯ್ತು, ಒಳ್ಳೇದಾಗಲಿ. ಸ್ವಲ್ಪ ಅಕ್ಕ ಅಮ್ಮನ ನೋಡ್ಕ, ಸ್ವಲ್ಪ ಜವಾಬ್ದಾರಿಯಿಂದನ ನೋಡ್ಕೊಂಡ್ರೆ
ಎಷ್ಟೋ ಸ್ವಲ್ಪ ಎಲ್ಲೂ ಹೋಗಲ್ಲ, ಸುಮ್ಮನೆ ಅಲ್ಲೂ ಇಲ್ಲೂ ಈಗ ಆಗ ಕಳ್ತನಗಳು ಅವು ಇವು ಕೇಳಿದ್ರೆ ಭಯ ಆದಂಗೆ ಆಗುತ್ತೆ, ಎಲ್ಲ ಹೊರಗೆಲ್ಲ ಕಳಿಸ್ಬೇಡ. ಸ್ವಲ್ಪ ಹುಷಾರಾಗಿ ನೋಡ್ಕ. ಈಗ ನಮ್ಮ ಪ್ರೇಮ ಏನು ಜವಾಬ್ದಾರಿ ನೋಡ್ಕೊಂತಾಳಮ್ಮ ಮನೆ ತಾಗಿ. ನಾವು ನೋಡ್ಕೊಂಬ್ಲಿಲ್ಲ ಅಂದ್ರೆ ನನ್ನ ಸೊಸೆ ಜವಾಬ್ದಾರಿ ನೋಡ್ಕೊಂತಾಳೆ. ನನ್ನ ಸೊಸೆಗೇನು ಹೇಳೋ ಅಂಥದ್ದು ಏನಿಲ್ಲ ಕಣಮ್ಮ ನೀವು. ನನ್ನ ಸೊಸೆಗೆ ಯಾವತ್ತೂ ಏನು ಹೇಳೋ ಅಂಥದ್ದು ಏನಿಲ್ಲ, ಬದುಕಿಂದಾಗಲಿ ಯಾವುದೇ ಆಗಲಿ ಏನು ಹೇಳೋ ಅಂಥದ್ದೇನಿಲ್ಲ. ಬರ ಮತ್ತೆ ಹೋಗನ್ ಬಾ. ಹೋದ್ರೆ ಸಾಕಾಗೈತಿ. ಯಾಕನ ಬರ್ತಾರ ಅನ್ಸುತ್ತೆ. ಯಾವಾಗನ ಬರಲಿ, ಬೇಡಪ್ಪ ಬೇಡ, ನಮ್ಮನೆಗೂ ಮಾಡಿದ್ವಿ, ನಮ್ಮನೆಗೂ ಇದು ಮಾಡಿದ್ವಿ ಅಂತ ಹೇಳ್ತಿರುತ್ತೆ. ಅಲ್ಲ, ಅವ್ರ ಮನೆಗೆ ಮಾಡಿರೋದು ಯಾರಾದ್ರೂ ಹೇಳ್ತಾರ? ನಮ್ಮ ಮನೆಗೆ ಏನು ಮಾಡೈತೆ ಅದನ್ನ ಉಣ್ಬೇಕಪ್ಪ, ಏನಂದ್ರೂ ಒಂಥರ ಹಂಗೆ. ಮತ್ತೆ ಇತ್ತೀಚೆಗೆ ಮೂಲ ದೌಲತ್ ಬಂದೈತಿ. ಅದಕ್ಕೆ ಮಕ್ಕೋಬೇಡ ನೀನು. ನಾವೇನು ಅವ್ರಂಗೆ ಇದು ಮಾಡೋಕೆ ಹೋಗಲ್ಲ. ನಮಗೆ ನೀನು ಕಣಮ್ಮ ಮಗಳು, ನಾವು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಅವ್ರು ಯಾಕೆ ಮಾತಾಡಿ ಅವ್ರು ಯಾಕೆ ಏನೇ ಅಂದ್ರೂ ನಾವು ಯಾವತ್ತೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಕಣಮ್ಮ. ನಾನು ಯಾವತ್ತೂ ಬಿಟ್ಕೊಂಡು ಕೊಡಲ್ಲ. ಇವಳು ನಮ್ಮ ಚೈತ್ರ ಅವ್ರ ಸೊಸೆಯರ ಮುಂದೆ ಹಂಗೇನೆ ಏನು ಸೊಸೆಯರ್ನ ಬೇಕಾ ಬೇಡಮ್ಮ ಇಕ್ಕೊಂಡಾಳು, ಹಂಗಿದ್ರೆ ಯಾರೋ ಸಹಿಸ್ಕೊಂಬಲ್ಲ. ಒಟ್ಟು ತಲೆ ಕೆಡಿಸ್ಕೊಬೇಡ್ಕೊಂಡು ಪ್ರೇಮ, ನೀನು ಸುಮ್ಮನೆ ಈಗ ಬಂದರೆ ಈ ಬರಲಿಲ್ಲ ಅಂದ್ರೆ ಸುಮ್ಮನೆ ಅದು ಅಷ್ಟೇ. ಇನ್ನೊಂದು ಸತಿ ನೀನೇ ಉಣ್ಣು. ನಾನು ಅದನ್ನ ಕಂಡಿದ್ದೀನಿ ನೋಡು. ಅವರು ಹೆಂಗೆ ಹೇಳ್ತಾರೆ, ಅವರು ಸೀರೆ ಚೆನ್ನಾಗಿರವೇ ತಂದಿಲ್ವಂತೆ, ಯಾವ ಚೆನ್ನಾಗೇ ಇಲ್ವಂತೆ. ನಮ್ಮ ಪ್ರೀತಿ ಹಂಗಂದ್ಲಲ್ಲ ಫೋನ್ ಮಾಡಿ, ಅಕ್ಕ ಒಳ್ಳೆವೇ ತಗೊಂಬಿಲ್ಲ ಕಣೆ, ಅವ್ರು ಯಾವತ್ತೋ ಬೊರೆ ಅಂತಿಂತ ತಗೊಂಡ್ರು, ಕಡಿಮೆ ರೇಟ್ನವ, ನಾನು ಒಳ್ಳೆವು ತಗೊಂಬಂದಿದ್ದೀನಿ ಅಂತಂದ್ಲು ನಮ್ಮ ಪ್ರೀತಿ. ಹೆಂಗೋಗಳು ಮದುವೆ ಒಂದು ಆಗಲಿ ಅಂತ ನಾನು ಸುಮ್ಮನೆ ಮತ್ತೆ ಸುಮ್ಮನೆ ಒಡವೆ ತರೋಕ್ಕಾಗಲ್ಲ ಇವಾಗಿನ ಬಂಗಾರದ ರೇಟ್ನಾಗೆ. ಸುಮ್ಮನೆ ತನ ಬೆಳ್ಳಿದೇನ ಕೊಡಿಸು, ಬೆಳ್ಳಿ ದೀಪ ತರೋಕ್ಕಾಗುತ್ತೆ ಹೇಳಮ್ಮ. ಒಂದು ಜೊತೆ ಬೆಳ್ಳಿ ದೀಪನ ಇಲ್ಲ ಇಬ್ಬರಿಗೆ ಒಂದೊಂದು ಜೊತೆ ಕೊಡ್ಬೇಕಾಗುತ್ತೆ. ಬೆಳ್ಳಿ ದೀಪನ ಬೆಳೆ ಅರ್ಶಿನ ಕುಂಕುಮದ ಬಟ್ಲ ಏನೋ ಒಂದು ಕೊಡ್ಸೋಕ್ಕಾಗುತ್ತೆ. ಸುಮ್ಮನೆ ಬೆಳೆ ಅರ್ಶಿನ ಕುಂಕುಮದವು ಕೊಡ್ಸೋಕ್ಕಾಗುತ್ತೆ. ಅವ್ರ ಮನೆಗೆ ಒಂದು ಸೊಟ್ಟು ಇವ್ರ ಮನೆಗೆ ಒಂದು ಸೊಟ್ಟು ಇಕ್ಕೆಂತಾನೆ ಅಷ್ಟೇ. ಹಂಗೆ ಮಾಡೋದು ಸುಮ್ಮನೆ ಈಗಳಪ್ಪೋ. ಸುಮ್ಮನೆ ತಾಯಿ ಇಲ್ಲದ ಇದು ಮಾಡಿದ್ರು ಒಂಬತ್ತಿಗೆ ನಾನು ಸುಮ್ಮನೆ ಹಂಗೆ ಮಾಡೋದು ಅಷ್ಟೇ. ಅಯ್ಯೋ ಇವ್ರ ಪಾಪ ಪುಣ್ಯ ಶಿವನಿ ಮೇಲೆ ಹಂಗೇನೆ ಎಷ್ಟು ಇದು ಮಾಡ್ತಾರಂತೇಳಿ. ಇತ್ತೀಚೆಗೆ ನಮ್ಮ ಚೈತ್ರಕ್ಕನ ಹಂಗೆ ಮಾಡುತ್ತೆ. ಹೆಂಗೋ ಅತ್ತೆ, ನಿಮ್ಮಂಥ ಅತ್ತೆ ಸಿಕ್ಕಿರೋದು ನನ್ನ ಪುಣ್ಯ. ಇವತ್ತು ಮಗಳಿದ್ರಿಗಾಗ್ಲೂ ನಾನು ಯಾವತ್ತೂ ನೀನು ಬಿಟ್ಕೊಂಡು ಕೊಡಲ್ಲ. ನನ್ನ ಸೊಸೆ ಗನ್ಮ ಮಾಡ್ತಾಳೆ ಅಂತ ಹಿಂಗೆ ಹೇಳ್ತೀಯ ಕಣತ್ತೆ. ಈ ಪ್ರೀತಿ ಯಾವಾಗಲೂ ನನ್ನ ಮೇಲೆ ಹಿಂಗೆ ಇರಲಿ. ಮತ್ತು ಅವ್ರು ಸದಾ ತಕೊಂಬಲ್ಲ ನಮ್ಮ ಸೊಸೆಯರು ನಮ್ಮನ್ನು ನೋಡ್ಕೊಂಬೋದು ಅವರನ್ನ. ನಮ್ಮ ಸೊಸೆಯರು ನಮ್ಮನ್ನು ನೋಡ್ಕೊಂತಾರೆ ಅಂದಮೇಲೆ ನಾವು ನಮ್ಮ ಸೊಸೆಯರು ಹೇಳ್ದಂಗೆ ಕೇಳ್ಕೊಂಡು ನಮ್ಮ ಸೊಸೆ ಬಿಟ್ಕೊಡ್ಬಾರ್ದಪ್ಪ. ನನಗೇನೆ ಇಷ್ಟ ಆಗಲ್ಲ. ನನಗೆ ಯಾವಾಗ್ಲೂ ನನ್ನ ಸೊಸೆನೇ ನನಗೆ ಇಷ್ಟ. ನನ್ನ ಮಗಳೇ ಆಗ್ಲಾಳ, ಅವಳೇನೋ ಮಾತಾಡಾಳೆ ಅಂದ್ರೆ ನಾನೇನು ಸಹಿಸ್ಕೊಂಬಲ್ಲ ನನ್ನ ಸೊಸೆ ಬಗ್ಗೆ ಯಾವುದೊಂದು ವಿಚಾರದಾಗೆ ಆಗ್ಲಾಳ. ಸರಿ ಆಯ್ತು ಬಿಡತ್ತೆ. ಅವರಂತೂ ಮುಂದಾಗಲೇ ಹೇಳ್ತಾರೆ ಏನಾನ ಕೊಡಿಸ್ರಿ ಏನಾನ ಮಾಡಿರಿ ಅಂತ. ಮುಂದಾಗ್ಲೇ ಗಿಫ್ಟ್ ಯಾರಿಗಾನ ಕೊಡಿಸೋ ಅಂತಾರ್ಗೆ ನಮ್ಗೆ ಅದೇ ಕೊಡಿಸ್ರಿ ಇದೇ ಕೊಡಿಸ್ರಿ ಅಂತ ಕೇಳಬಾರ್ದು. ಯಾವುದೋ ನಿಮ್ಗೆ ಇಷ್ಟ ಬಂದಿದ್ದ ಕೊಡಿಸ್ರಿ ಅಂತ ಕೇಳಬೇಕೆ ಹೊರ್ತು ನಿಮ್ಗೆ ಇಷ್ಟ ಆಗಿದ್ದು ಕೊಡಿಸ್ರಿ ಅಂತ ಹೇಳ್ಬೇಕು. ಅದು ಬಿಟ್ಬಿಟ್ಟು ಅದೇ ಕೊಡಿಸ್ರಿ ಇದೇ ಕೊಡಿಸ್ರಿ ಅನ್ನಬಾರ್ದು. ಯಾತನ ಬೆಳ್ಳಿನೋ ಬಂಗಾರನೋ ಅಂತಾರೆ. ಬಂಗಾರ ಈ ಪಾಟಿ ರೇಟ್ನ ಬಂಗಾರ ಕೊಡೋಕ್ಕಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಮನೆ ಮಗಳು ನಾವು ಚೈತ್ರ ಮುಂದೆ ಯಾವತ್ತೂ ನನ್ನ ಸೊಸೆ ನಾನು ಬಿಟ್ಕೊಂಡು ಕೊಡಲ್ಲ. ಅವಳ ಮಗಳೇ ಆಗಿರ್ಬೋದು, ಮಗಳೇನೆ. ಇವತ್ತು ನನ್ನ ಮಗ ಸೊಸೆನ ಮಾತ್ರ ನಾನು ಯಾವತ್ತೂ ಯಾವ ಸಂದರ್ಭದಲ್ಲೂ ನಾನು ಯಾರ ಹತ್ರನೂ ಬಿಟ್ಕೊಂಡು ಕೊಡಲ್ಲ. ಇವಳು ಹಂಗಲ್ಲ ನಮ್ಮ ಚೈತ್ರ. ಶಿವನಿ ಮುಂದೆ ಪುಣ್ಯ ಮುಂದೆ ಇವಳು ಮುಂದೆ ಅವ್ರಿಗೆ ಬೆಲೆನೇ ಕೊಡಲ್ಲ, ಆ ಥರ ಮಾಡ್ತಾಳೆ. ನಮಗೇನ ಹಂಗೆ ಇಷ್ಟ ಆಗಲ್ಲ. ನನ್ನ ಸೊಸೆನ ಮಾತ್ರ ನಾನು ಬಿಟ್ಕೊಂಡು ಕೊಡಲ್ಲ. ಸಾರೆಲ್ಲ ನಮ್ಮ ಸೊಸೆ ಚೆನ್ನಾಗೇ ಮಾಡ್ತಾಳೆ. ಸುಮ್ಮನೆ ಹೇಳಿದ್ರೆ ಅದಕ್ಕೆ ಇಲ್ಲಪ್ಪ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿದೆ ಇದ್ದಿದ್ದಂಗೆ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.